ಹಾಕ್ಬಿಡಿ ಸರ್ ಸರ್. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ. ಬೆಳಕಿನೆಡೆಗೆ ನಮ್ಮ ಪಯಣ ಸಾಗುತ್ತಿರಲಿ. ನಾನು ನಿಲುಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತ ಓಕೆ ಥ್ಯಾಂಕ್ ಯು ಸರ್. ಸರ್ ನಿಂತ್ಕೊಬಿಡಿ ಸರ್. ಸರ್ ಸರ್ ವೇಟ್. ಅದೇ ರೀತಿ ಸನ್ಮಾನ ಕಾರ್ಯ ಮಧ್ಯೆ ನಾನು ಬರ್ತಿದ್ದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸಲಹೆ ನಿರೂಪಕಿಯಾಗಿ ನಮ್ಮ ಹಾಕಿದವರನ್ನು ಸರ್ ರೆಡಿ ಸರ್. ಸರ್ ಎಲ್ಲರೂ ಒಂದು ಸಮಾರಂಭವನ್ನು ನಡೆಸಿಕೊಳ್ಬೇಕು. ಅಯ್ಯಪ್ಪ ಸರ್ ಅವರು, ನರಸಿಂಹಗೌಡರು ಇವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಎಲ್ಲ ಇಲ್ಲಿ ನೋಡಿ ಸರ್. ಸರ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್. ಎಲ್ಲ ಹೆಬ್ಬಾಳೆಯ ಮೂಲಕ ಅಭಿನಂದಿಸಬೇಕು. ಬಂದಿದೆ ಭಾಗಕ್ಕೆ ಬರಬೇಕು. ಸಿಯು ಲಕ್ಷಿತಾ, ಭುವನ್ ಸಿ ಅಂಡ್ ಸಚಿನ್. ಓಕೆ ಸರ್. 5 ವರ್ಷ 6 ವರ್ಷದ ಖರ್ಚು ಮಾಡಿದ್ದೀನಿ. ಇದನ್ನೆಲ್ಲ ಯಾವುದು ನಿಮಗೆ ನಮ್ಮ ಟ್ರಾವೆಲ್ ಅಲೋದು ಅಂತೇಳಿ ನಾವು ತಗೊಂಡಿಲ್ಲ. ಈ ಸಾರಿ ಎಲ್ಲ ನಾನು ತಗೋತೇನೆ. ಒಬ್ಬನ ಕೈಯಿಂದ ಹಾಕೋಕ್ಕಾಗಲ್ಲ. ಬರ್ತಾರೆ, 2 ವೀಲರ್ ಬರ್ತಾರೆ, 5 ಜನ 2 ವೀಲರ್ ಹೋಗ್ತಾರೆ. ಅದರಿಂದ ನಾವು ಕಾರ್ ತಗೊಂಡು ಹೋಗಿ ಕರ್ಕೊಂಡು ಸುತ್ತಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಊಟ ಮಾಡ್ತಾ ಇರೋದು ಕೂಡ ನಿಮ್ಗೆ ಆಗ್ತಾ ಇಲ್ಲ. ಒಬ್ಬರು 5 ಗಂಟೆಗೆ ಬನ್ನಿ ಅಂತಾರೆ, ನಾವು 1 ಗಂಟೆಗೆ ಇಲ್ಲಿ ನಿಂತಿರ್ತೀವಿ. ಊಟ ಮಾಡಿದ್ರೆ 5 ಗಂಟೆವರೆಗೆ ಕಾಯಕ್ಕಾಗಲ್ಲ. ಅನ್ನ ಸಾಂಬಾರು ಏನೋ ಒಂದು ನಾವು ಊಟ ಮಾಡ್ಕೊಳ್ತೀವಿ. ನಾವು ಏನು ಮಾಡಬೇಕು ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ನಾವು ಐಟಮ್ ತಗೊಂಡು ಹೋಗ್ಬೋದು. 3 ಜನ ಮೀಟಿಂಗ್ ಮಾಡೋಕ್ಕೂ 300 ರೂಪಾಯಿ ನಾವು ಚಾರ್ಜ್ ಕೊಡಬೇಕು. ಅದರಿಂದ ನೀವು ದಯವಿಟ್ಟು ಇನ್ನಾದರೂ ಈ ಮೆಸೇಜ್ ಆಗೋ ಮೆಸೇಜಿನ ನೀವು ರಿಸೀವ್ ಮಾಡಿದ್ದೀರಾ ಅಂತ ಹೇಳೋದಾದರೂ ನಮಗೆ ಗೊತ್ತಾಗಬೇಕಾದ್ರೆ ನೀವು ಕೈಗೆ ಅಷ್ಟೊಂದು ಮಾಡಿ ದಯವಿಟ್ಟು ಪ್ರತಿಯೊಂದು ಕಾರ್ಯಕ್ಕೆ ಬನ್ನಿ. ಇವತ್ತಿಂದು ಆಗಲೇ ನಿಮ್ಮ ಎಲ್ಲ ಕೋರಿಕೆ ಕುಲಕರ್ಣಿ ಬಿಬಿ, ಹರೀಶ್ ಎನ್ಎ, AB ಮೋಹನ್, DK ಅಯ್ಯಣ್ಣ. ನಮಸ್ಕಾರ. ನನ್ನ ಹೆಸರು ಹೌದಾರ್ PK ಬಿದ್ದಪ್ಪ. ಆರ್ಮಿಯಲ್ಲಿ 18 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 28 ವರ್ಷ ಆಯಿತು. ನಾನು ಮೈಸೂರಿಗೆ ಬಂದು 23 ವರ್ಷ ಆಯಿತು. ಮೈಸೂರಲ್ಲೊಂದು ಮಿಲಿಟ್ರಿ ಅವ್ರದ್ದು ಸಂಘ ಆಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಹಲವು ಮಾಜಿ ಸೈನಿಕರುಗಳನ್ನ ನಾನು ಚೂಸ್ ಮಾಡಿ ಸೆಲೆಕ್ಷನ್ ಮಾಡಿ 2020-21ರಲ್ಲಿ ಮೈಸೂರು ಸಶಸ್ತ್ರ ಪಡೆಗಳ ಮಾಜಿ ಸೈನಿಕರ ಸಂಘ ಅಂದರೆ ಆರ್ಮಿ, ನೇವಿ, ಏರ್ಫೋರ್ಸು 3 ಸೇರಿ ಒಂದು ಸಂಘನ ನಾವು ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆಗೆ MLA GT ದೇವೇಗೌಡರು, ಡೆವಲಪರ್ KD ಕಾರ್ಯಪ್ಪನವರು ಬಂದಿದ್ದರು ಮುಖ್ಯ ಅತಿಥಿಗಳಾಗಿ. ಹಾಗೆ ಅವತ್ತಿನಿಂದ ಸಂಘದಲ್ಲಿ 10, 20, 50, 100 ಅಂತೇಳಿ ಈಗ ಸುಮಾರು 300 ಜನ ಮೆಂಬರ್ ಇದ್ದೀವಿ ನಾವು. ಮೈಸೂರಲ್ಲಿ ಸುಮಾರು 5 ಸಂಘಗಳಿವೆ. ವಿವಿಧ ಸಂಘಗಳು ವಿವಿಧ ಏರಿಯಾದಲ್ಲಿ. ನಮ್ಮ ಇದು ಇಡೀ ಮೈಸೂರು ಜಿಲ್ಲೆಗೆ ಅಂದರೆ 4 ತಾಲೂಕುಗಳಿವೆ. ಎಲ್ಲ ತಾಲೂಕೆಲ್ಲ ಸೇರಿಸಿ ನಾವು 280 ಜನ ನಾವು ಸಂಸ್ಥೆಯಲ್ಲಿ ಇದ್ದೀವಿ. ಈಗ ನಾವು ಸಂಘ ಸ್ಥಾಪನೆ ಆದಮೇಲೆ ಪ್ರತಿ ವರ್ಷ ಜುಲೈನಲ್ಲಿ 3ನೇ ವಾರದಲ್ಲಿ ನಾವು ನಮ್ಮ ಜನರಲ್ ಬಾಡಿಯನ್ನು ನಡೆಸ್ತಾ ಇದ್ದೀವಿ. ಆ ಜನರಲ್ ಬಾಡಿಗೆ ಅನೇಕ VIP ಅಂದರೆ MLA MP ಗಳು ಬರ್ತಾ ಇದ್ದಾರೆ. ನಮ್ಮ ಬೇಡಿಕೆ ಹಲವಾರು ಬೇಡಿಕೆಗಳಿತ್ತು. ಅದನ್ನೆಲ್ಲ MLA ಗಳಿಗೂ MP ಗಳಿಗೂ ನಾವು ಹೇಳಿದ್ದೀವಿ. ಆದರೆ ಯಾವುದೇ MLA MP ಗಳು ಬಗೆಹರಿಸಲಿಲ್ಲ. ನಮ್ಮಲ್ಲಿ ಸುಮಾರು 29 ವಿಡೋಗಳು ಅಂದರೆ ವೀರನಾರಿಯರು ವಿಡೋಗಳಿದ್ದಾರೆ. ಅವರು ಬದುಕಲಿಕ್ಕೆ ಸ್ವಲ್ಪ ಕಷ್ಟ. ಸಣ್ಣ ಪೆನ್ಷನು, ಮನೆ ಇಲ್ಲ, ಹೆಂಡತಿ ಮಕ್ಕಳು ಮರಿನ ಓದಿಸ್ಬೇಕು, ಮದುವೆ ಮುಂಚೆ
ಅದರಿಂದ ಅವ್ರಿಗೊಂದು ಹೊಲಿಗೆ ಯಂತ್ರ ಕೊಡಿ ಅಂತೇಳಿ ಹಲವು ಶಾಸಕರುಗಳನ್ನ ಗಣ್ಯರನ್ನ ಕೇಳಿದೆ, ಯಾರೂ ಕೊಡಲಿಲ್ಲ. ಲಾಸ್ಟ್ ಇಯರ್ ಮಾತ್ರ ಹರೀಶ್ ಗೌಡ್ರು ಒಂದು 5 ಹೊಲಿಗೆ ಯಂತ್ರ ಕೊಟ್ಟರು. ಹಾಗೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು, ರೋಟರಿ ಕ್ಲಬ್ ಆಫ್ ನಾರ್ತ್ ಮೈಸೂರು, ಹಾಗೆ ಜಿ ಟಿ ದೇವೇಗೌಡರು, ಕೆ ಡಿ ಕಾರ್ಯಪ್ಪ ಅವರು, ಇವರೆಲ್ಲ ಸೇರಿ ಒಂದು 12 ಕೊಟ್ಟರು. ಈಗ ಟೋಟಲಿ 17 ವಿಧೇವರಿಗೆ, ವೀರನಾರಿಯರಿಗೆ ಹೊಲಿಗೆ ಯಂತ್ರ ಕೊಡಿಸಿದ್ದೀನಿ. ನಿವೇಶನಕ್ಕಾಗಿ ಮೊದಲು ಸುಮಾರು 5 ವರ್ಷಕ್ಕೆ ಹಿಂದೆನೆ ಕಾಂಗ್ರೆಸ್ BJP ಸರ್ಕಾರ ನಿಮಗೆಲ್ಲ 5 ಎಕರೆ ಜಮೀನು ಕೊಡ್ತೀನಿ ಅಂದಿದ್ದೆ, ಆಶ್ವಾಸನೆ ಕೊಟ್ಟು ಎಲ್ಲ ಅಪ್ಲಿಕೇಶನ್ ಹಾಕಿಸ್ತರು. ಇಲ್ಲಿವರೆಗೆ ಸುಮಾರು 2,000 ಜನ ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ನಾವು ಇಂಥ ಜಾಗ ಯಾವ್ಯಾವ ಸರ್ವೆ ನಂಬರಲ್ಲಿ ಯಾವ್ಯಾವ ಏರಿಯಾದಲ್ಲಿ ಬೇಕು ಅಂತ ಹೇಳಿ ನಾವು 6,000 ಎಕರೆ ಜಮೀನು ಗುರುತಿಸಿ ಸರ್ವೆ ನಂಬರ್ ತಂದು ನಾವು ಕೇಳಿದ್ವು. ಅದನ್ನ ಲಾಸ್ಟಿಗೆ ಬದಿಗೊತ್ತಿ ನಮಗೆ ಜಮೀನು ಇಲ್ಲ ಅಂತ ಹೇಳೋ ರಿಪ್ಲೈ ಬಂತು ಎಲ್ಲ ತಹಸೀಲ್ ಅವರಿಂದ. ಕೊನೆಗೆ ಈ BJP ಸರ್ಕಾರ ಮುಗಿಯೋ ಟೈಮಲ್ಲಿ ನಮಗೆ ಆಶ್ವಾಸನೆ ಕೊಟ್ಟರು, ನಿಮಗೆಲ್ಲ ಜಮೀನು ಕೊಡೋಕ್ಕಾಗಲ್ಲ, ಹಳ್ಳಿಗಳಲ್ಲಿ 40-60 ನಿವೇಶನ, ಸಿಟಿಯಲ್ಲಿ 30-40 ನಿವೇಶನ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಅಷ್ಟೊತ್ತಿಗೆ ಸರ್ಕಾರ ಬೀಳ್ತು. ಕಾಂಗ್ರೆಸ್ ಸರ್ಕಾರ ಬಂದು ನೀವು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತೇಳಿ ನಾನಾ ಕಡೆಗೆ ಕರೆಸಿ ಇವಾಗ ಇಲ್ಲಿವರೆಗೆ ಅವರು 30 ಇಲ್ಲ 60 ಇಲ್ಲ, ಯಾವ ನಿವೇಶನವೂ ಇಲ್ಲ, ಯಾವ ಮಾಜಿ ಸೈನಿಕರಿಗೆ ಒಂದು ಗೌರವ ಕೂಡ ಕೊಡ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದು ಮೀಟಿಂಗು ಇಡೀ ಕರ್ನಾಟಕನ ಮಾಜಿ ಸೈನಿಕರನ್ನ CM ಅವರು ಕರೆಸಿದ್ರು. ಅಲ್ಲೂ ಎಲ್ಲ ಶಾಸಕರು ಬಂದಿದ್ರು, ರೆವಿನ್ಯೂ ಮಿನಿಸ್ಟರ್ ಬಂದಿದ್ರು, ಉಸ್ತುವಾರಿ ಮಿನಿಸ್ಟರ್ ಬಂದಿದ್ರು, CM DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳು, ಇವರೆಲ್ಲ ಬಂದು ಕೂಡ ನಮ್ಮ ಮಾಜಿ ಸೈನಿಕರು ವಾರ್ನಲ್ಲಿ ತೀರ್ಕೊಂಡಂತ ಜವಾನರ ಪತ್ನಿಯರಿಗೆ ಒಂದೇ ಒಂದು ಸನ್ಮಾನ ಕೂಡ ಮಾಡಲಿಲ್ಲ. 21 ಜನ ಕೊಟ್ಟವರಿಗೆ ಕೊಟ್ಟಂತ ವೀರನಾರಿಯರು ಆಫೀಸರ್ಸು ವಿಡೋಸ್ಗಳಿಗೆ ಮಾತ್ರ 21 ಜನರಿಗೆ ಅಷ್ಟು ದೊಡ್ಡ ಸಮಾವೇಶದಲ್ಲಿ ಸನ್ಮಾನ ಮಾಡಿದ್ರು. ಅದೊಂದು ಮಾಜಿ ಸೈನಿಕ ಮಾಡಿದಂತ ದೊಡ್ಡ ಅಪವಾದ ಅಂತ ನನಗೆ ಅನಿಸ್ತದೆ. ಈಗ ತಾವು ಸರ್ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರ, ಏನ್ ದೇಹ ಉದ್ದೇಶ ಇಟ್ಕೊಂಡು ಮಾಡಿದಿರ ಸರ್? ನಿಮ್ಮ ಸೈನಿಕರಿಗೆ, ಮಾಜಿ ಸೈನಿಕರಿದ್ದಾರೆ, ಕಾರ್ಯರೂಪ ಯಾವ ರೀತಿ ನಡೆಯುತ್ತೆ ಸರ್ ತಮ್ಮ? ಸರ್, ನಾವು ಸೈನಿಕರಿಗೆ ಅಟ್ಲೀಸ್ಟ್ ಒಂದು ನಿವೇಶನ ಕೊಡಬೇಕು, ನಮಗೊಂದು ಸಮುದಾಯ ಭವನ ಬೇಕು ಅಂತ ಹೇಳಿ ನಾವು, ಹಾಗೂ ನಮಗೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪಾಲಿಕ್ಲಿನಿಕ್ ಅಂತೇಳಿ ಮಾಡಿದ್ದಾರೆ, ECHS ಪಾಲಿಕ್ಲಿನಿಕ್. ಅದು ಬೇರೆ ಈಗ ಮೊದಲು 4 ಹಾಸ್ಪಿಟ್ಲ್ ಇತ್ತು, ಎಲ್ಲ ನಾವು ಕ್ಯಾನ್ಸಲ್ ಮಾಡಿ ಬೇರೆ ಈಗ 2 ಹಾಸ್ಪಿಟ್ಲ್ ಇದೆ. ಅದರಲ್ಲಿ ನಾನಾ ಕಾಯಿಲೆಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ನಮಗೆ ಮಣಿಪಾಲ್ ಹಾಸ್ಪಿಟ್ಲು, ನಾರಾಯಣ ಹಾಸ್ಪಿಟ್ಲು ಮುಂದಕ್ಕೆ ಮಾಡಿಕೊಟ್ರೆ ಒಳ್ಳೆಯದು. ನಾವು ಇವಾಗಲೂ ಅದಕ್ಕಾಗಿ ಹೋರಾಡ್ತಾ ಇದ್ದೀವಿ. ಅಪೋಲೋ